ಹಲೋ ಗಾಯ್ಸ್, ನಾವು ಕೇರಳದ ಧರ್ಮಧಾಮ್ ಬೀಚಲ್ಲಿದ್ದೀವಿ. ಸೊ ಆ ಕಡೆಯಲ್ಲಿ ಡ್ರೈವಿಂಗ್ ಬೀಚ್. ಸೊ ಈಗ ನಾನಿರೋದು ಧರ್ಮಧಾಮ್ ಬೀಚಲ್ಲಿ. ವ್ಯೂ ಹೇಗಿದೆ ಅಂತೇಳಿ ಬನ್ನಿ ನೋಡುವ. ಸ್ವಲ್ಪ ಮುಂದೆ ಧರ್ಮಧಾಮ್ ಐಲ್ಯಾಂಡ್ ಇದೆ, ಇನ್ನು ಇದರ ಹಿಂಬದಿಯಲ್ಲಿ ಡ್ರೈವಿಂಗ್ ಬೀಚ್ ಇದೆ. ಸೊ ವ್ಯೂ ಹೇಗಿರುತ್ತೆ ಅಂತೇಳಿ ಬನ್ನಿ ನೋಡುವ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಬೀಚ್ ಕಾಣ್ತಾ ಇದೆ. ತುಂಬ ಒಳ್ಳೆ ಗಾಳಿ ಇದೆ, ಕೂಲ್ ಆಗಿರುವಂಥ ಒಂದು ಅಟ್ಮಾಸ್ಫಿಯರ್, ತುಂಬಾ ಚೆನ್ನಾಗಿದೆ ಗೈಸ್. ಅದೇ ಐಲ್ಯಾಂಡ್, ಇದು ಕಂಪ್ಲೀಟ್ ಆಗಿ ಬೀಚ್. ಬಿಸಿಲಿದೆ, ಆದರೆ ಈ ಬೀಚ್ ಸೈಡಲ್ಲಿ ಅದನ್ನು ಫೀಲ್ ಆಗ್ತಾ ಇಲ್ಲ. ಅಂದರೆ ಅಲೆ ಜೊತೆಗೆ ಬರುವಂಥ ಗಾಳಿ, ಸೊ ನಮಗೆ ಸೆಕೆ ಫೀಲ್ ಆಗಲ್ಲ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ ಆಗ್ತಾ ಇದೆ. ಇದೇ ಧರ್ಮಧಾಮ್ ಬೀಚ್. ಸೊ ಇದರ ಹಿಂಬದಿಯಲ್ಲಿರೋದು ಡ್ರೈವಿಂಗ್ ಬೀಚ್. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ಡ್ರೈವ್ ಮಾಡ್ಬೋದು. ಗೈಸ್, ಬೀಚನ್ನು ಇಷ್ಟಪಡುವವರಿಗೆ ಕಣ್ಣೂರು ಒಂದು ಒಳ್ಳೆ ಸ್ಪಾಟ್ ಆಯಿತಾ. ತುಂಬಾ ಬೀಚ್ ಇದೆ, ಮೇನಾಗಿ ನೀಟಾಗಿದೆ. ಸೊ ಅದೇ ಮೇನಾಗಿರುವಂಥದ್ದು. ಏನು ತೊಂದರೆ ಇಲ್ಲ, ಆರಾಮ್ಸೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ನೋಡಿ, ನನ್ನ ಅಲ್ಲಿ ಕಾಣ್ತಾ ಇರೋದು ಧರ್ಮಧಾಮ್ ಐಲ್ಯಾಂಡ್. ಸೊ ಅಲ್ಲಿಗೆ ಹೋಗ್ಲಿಕ್ಕಾಗುತ್ತಂತ ಗೊತ್ತಿಲ್ಲ, ಸ್ವಲ್ಪ ಕಷ್ಟ ಇದೆ, ಯಾವುದೇ ಬೋಟ್ ವ್ಯವಸ್ಥೆ ಇಲ್ಲ. ಬಟ್ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ. ಆದರೆ ಇಲ್ಲಿಂದ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬೀಚ್ ಪಕ್ಕದಲ್ಲಿ ಹಾಗೆ ಸುಮ್ಮನೆ ಕೂತಿದ್ದೀನಿ. ಇಲ್ಲಿ ಯಾರೂ ಇಲ್ಲ ಜಾಸ್ತಿ, ಟೂರಿಸ್ಟ್ ಏನಿಲ್ಲ. ಆದರೆ ಒಂದು ಕೂಲ್ ಆಗಿರುವಂಥ ಒಂದು ವಾತಾವರಣ. ಅಲೆಗಳು ಬರ್ತಾ ಇದೆ, ಹಾಗೆ ಗಾಳಿನೂ ಬೀಸ್ತಾ ಇದೆ. ಮಧ್ಯೆ ಮಧ್ಯೆ ಬಂಡೆಕಲ್ಲುಗಳೆಲ್ಲ ಇದೆ. ಗೈಸ್, ದೂರದಲ್ಲಿ ಒಂದು ಕಲ್ಲಿದೆ ಮಧ್ಯದಲ್ಲಿ. ನೋಡಿ, ಮನುಷ್ಯನ ಮುಖ ಥರ ಇದೆ ಅಲ್ವಾ. ಅಲ್ಲೇ ದೂರದಲ್ಲಿ ಒಂದು ಧ್ವಜ ಇದೆ, ನಮ್ಮ ಹಿಂದೂ ಧ್ವಜ. ಆ ಧ್ವಜದ ಹತ್ರ ಹೋಗ್ತಾ ಇದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆಯಾ, ದೂರದಲ್ಲಿದೆ. ಸೊ ದೊಡ್ಡ ಬಂಡೆಕಲ್ಲುಗಳ ಮಧ್ಯೆ ಒಂದು ಫ್ಲಾಗ್ ಇದೆ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀವಿ. ಈ ಧರ್ಮಧಾಮ್ ಬೀಚಲ್ಲಿ ಇದೇ ರೀತಿ ಕಲ್ಲುಗಳ ಮಧ್ಯೆ ತುಂಬ ದೂರ ನಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಕಲ್ಲುಗಳ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಸುಮ್ಮನೆ ನಾವು ಒಂದು 2 ಕಿಲೋಮೀಟ್ರ್ ನಡೆದಿರ್ಬೋದು. ನೋಡಿ, ಅಲ್ಲೇ ಫ್ಲಾಗ್ ಇದೆ. ಸೂಪರ್ ಆಗಿರುವಂಥ ವ್ಯೂ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಬ್ಬರು ಫ್ರೆಂಡ್ಸ್ ರೀಚ್ ಆಗಿ ಆಯಿತು. ಈಗ ನಾನೊಬ್ಬನೇ. ಗೈಸ್, ಫೈನಲಿ ಫ್ಲಾಗ್ ಹತ್ರ ಬಂದ್ಬಿಟ್ವಿ. ನಾವು ಯಾವ ಕಡೆಯಿಂದ ಬಂದಿದ್ದೀವಿ ಅಂಥೇಳಿ ನಾನೊಂದು ತೋರಿಸ್ತೇನೆ. ಅಲ್ಲಿಂದ ಈ ಫ್ಲಾಗ್ ಹತ್ರ ನಾವು ರೀಚ್ ಆಗಿದ್ದೀವಿ. ಫ್ಯಾಂಟಾಸ್ಟಿಕ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಗಾಯ್ಸ್.
ಸೊ ಲೊಕೇಶನ್ ಧರ್ಮಧಾಮ್ ಬೀಚ್, ಅಂದರೆ ಸೈಡಲ್ಲಿ ನಡ್ಕೊಂಡು ಬರಬೇಕು. ವ್ಯೂ ತೋರಿಸ್ತೀನಿ ನೋಡಿ ಗಾಯ್ಸ್. ಇಲ್ಲೇ ಫ್ಲಾಗ್ ಇದೆ, ಅಲ್ಲೇ ದೂರದಲ್ಲಿ ಧರ್ಮಧಾಮ್ ಐಲ್ಯಾಂಡ್. ನಾವು ಬಂದಿದ್ದು ಈ ಕಡೆನೇ ನಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ಫೈನಲಿ ಹೀಗೆ ನಡ್ಕೊಂಡು ಇಲ್ಲಿ ರೀಚ್ ಆಗಿದ್ದೀವಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಧ್ವಜ ಕಾಣ್ತಾ ಇದೆ ನಿಮಗೆ. ಒಂದು ಕಡೆ ಅಲೆ, ಇನ್ನೊಂದು ಕಡೆ ಭಾಗವತ್ ಧ್ವಜ.